LSV ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ LSV ಕಿಚನ್ಗೆ ಸ್ವಾಗತ ಸುಸ್ವಾಗತ ರೀ. ಇವತ್ತು ವಿಡಿಯೋದಲ್ಲಿ ತೋರಿಸ್ತಿರೋದೇನೆಂದರೆ ಗಣಪತಿಗೆ ಇಷ್ಟವಾದಂಥ ಮೋದಕ ಯಾವ ರೀತಿ ಮಾಡೋದಂತ. ಅಂಗಾರಕ ಸಂಕಷ್ಟ ಇದೆ ಅಲ್ರಿ, ಅದಕ್ಕಾಗಿ ನಾನು ಮೋದಕ ಮಾಡ್ಕೋತಾ ಇದ್ದೀನಿ. ಅತಿ ಸುಲಭವಾಗಿ ಮತ್ತು ಈಸಿಯಾಗಿ ಮಾಡ್ತಕ್ಕಂಥ ಮೋದಕ ರೀ. ಮೊದಲಿಗೆ ಏನೇನು ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ನಷ್ಟು ಕೊಬ್ಬರಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ನೀವು ಮಿಕ್ಸರ್ಗೆ ಹಾಕೋತಿದ್ರು ಹಾಕೋಬೋದು ರೀ. ನಾನಿಲ್ಲಿ ತುರಿದು ತೊಗೊಂಡಿದ್ದೀನಿ ರೀ. ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ರೀ. ಇಲ್ಲಿ ನಾನು ರೀ ಒಂದು ದೊಡ್ಡ ಕಪ್ನಷ್ಟು ಚಪಾತಿ ಹಿಟ್ಟು ತೊಗೊಂಡು, ನಾವು ನಾರ್ಮಲ್ ಚಪಾತಿ ಮಾಡಲು ಯಾವ ರೀತಿ ನಾದ್ಕೋತೀವಲ್ಲ ರೀ ಅದೇ ಥರ ನಾದ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇವಾಗ ಒಂದು ಪಾತ್ರೆ ತೊಗೊಂಡ್ರಿ, ಆಗ ದೊಡ್ಡ ಕಪ್ನಷ್ಟು ಕೊಬ್ಬರಿ ತೊಗೊಂಡಿದ್ವಲ್ಲ ರೀ ಅದನ್ನ ಹಾಕ್ಕೊಂಡು, ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ವಲ್ಲ ರೀ ಅದು ಕೂಡ ಹಾಕೋತಾ ಇದ್ದೀನಿ ರೀ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನಾನಿಲ್ಲಿ ಇದಕ್ಕೆ ಏಲಕ್ಕಿ ಹಾಕ್ಕೊಂಡಿಲ್ಲ ರೀ. ನೀವು ಬೇಕಿದ್ರೆ ಏಲಕ್ಕಿ ಹಾಕ್ಕೋಬೋದು ರೀ. ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ. ಮೋದಕ ಗೋಧಿ ಹಿಟ್ಟಿನಿಂದ ಮಾಡ್ಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತಾವೆ ರೀ. ಅಂಗಾರಕ ಸಂಕಷ್ಟ ಇರೋದ್ರಿಂದ ನಾನು ಗಣಪತಿಗೆ ಮೋದಕ ಮಾಡ್ಕೋತಾ ಇದ್ದೀನಿ ರೀ. ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕೋಬೇಕು ರೀ. ನೀರು ಚೆನ್ನಾಗಿ ಕುದಿ ಬರ್ಬೇಕು ರೀ. ನೀರು ಚೆನ್ನಾಗಿ ಕುದಿ ಬರೋವರೆಗೂ ಮೋದಕ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಆಗ ಹಿಟ್ಟು ನಾದಿಟ್ಟಿದ್ವಲ್ಲ ರೀ, ನಾನು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಲಟ್ಟಿಸ್ಕೋತಾ ಇದ್ದೀನಿ ನೋಡಿರಿ. ನೀವು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಲಟ್ಟಿಸ್ಕೋಬೋದು ರೀ. ನಿಮ್ಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ದಪ್ಪ ಬೇಕಂದ್ರೆ ದಪ್ಪ ಲಟ್ಟಿಸ್ಕೋಬೋದು ರೀ. ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ರೀ. ನಾನು ಇದೇ ಥರ ಎಲ್ಲನೂ ಲಟ್ಟಿಸ್ಕೊಂಡಿದ್ದೀನಿ ರೀ. ನಾವಿಲ್ಲಿ ಗೋಧಿ ಹಿಟ್ಟು ತೊಗೊಂಡು ಮಾಡ್ಕೊಳ್ಳೋದ್ರಿಂದ ಮೋದಕ ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತಾವೆ ರೀ. ನೋಡಿರಿ, ಇದೇ ಸೈಜಲ್ಲಿ ನಾನು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ ರೀ. ನೋಡಿರಿ, ನಾನು ಮೋದಕ 21 ಮಾಡ್ಕೋತಾ ಇದ್ದೀನಿ ರೀ. ನಾನು ಎಣಿಸ್ಬಿಟ್ಟು 21 ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇವಾಗ ತುಂಬ ತೋರಿಸ್ತೀನಿ ಬನ್ನಿ. ಈಗ ಒಂದು ಎಲೆ ತೊಗೊಂಡು ಈ ಥರ ಕೈಯಾಗಿ ಇಟ್ಕೊಂಡು ಸ್ವಲ್ಪ ನಿಮ್ಗೆ ಒಳಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡು ಚೆನ್ನಾಗಿ ಈ ಥರ ತುಂಬ್ಕೋಬೇಕು ರೀ. ಗಣಪತಿಗೆ 21 ಮೋದಕ ಶ್ರೇಷ್ಠವಾಗಿರೋದ್ರಂತ ನಾನು 21 ಮೋದಕ ಮಾಡ್ಕೋತಾ ಇದ್ದೀನಿ ರೀ. ನೋಡಿರಿ, ಇನ್ನೊಂದು ತುಂಬಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಈಸಿ ಮಾಡೋದು. ಈಗ ನಾನು ಇದೇ ಥರ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಆಗ ನೀರು ಕುದಿಯೋಕೆ ಇಟ್ಟಿದ್ವಿಲ್ಲ ರೀ, ಅವು ನೀರು ಚೆನ್ನಾಗಿ ಕುದ್ದಿದ್ದಾವೆ ರೀ. ಈ ಥರ ತೆಗೆದು ಒಂದು ಚಾಣಿ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಎಲ್ಲ ಮೋದಕ ಮಾಡಿದ್ದು ಈ ಥರ ಇಟ್ಕೋಬೇಕು ರೀ. ಉಗಿದ್ಮ್ಯಾಗ ಕುದಿಬೇಕು ರೀ ಇವು. ಒಬ್ಬೊಬ್ಬರು ನೀರಾಗಿ ಕುದಿಸ್ಕೋತಾರೆ, ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ. ಈ ಥರ ಉಗಿದ್ಮ್ಯಾಗ ಕುದಿಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾವೆ ರೀ. ನೋಡಿರಿ, ನಾನು ಎಣಿಸ್ಬಿಟ್ಟು 21 ಮೋದಕ ಮಾಡ್ಕೊಂಡಿದ್ದೀನಿ ರೀ. ನಾನೆಲ್ಲ ಇದೇ ಥರ ಇಟ್ಕೊಂಡು ಇದನ್ನು 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೋಬೇಕು ರೀ. ಮೋದಕ ಇಟ್ಕೊಳ್ಳುವಾಗ ಈ ಸಂಡ್ಗಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡೇ ಇಟ್ಕೋಬೇಕು ರೀ. ಇಲ್ಲಾಂದ್ರೆ ಆಮೇಲೆ ಸ್ಟೀಮ್ ಆದಮೇಲೆ ತಕ್ಕೊಳ್ಳುವಾಗ ಅಂಟ್ಕೊಂಡಿರ್ತಾವೆ ರೀ ಎಣ್ಣೆ ಹಚ್ಕೊಳ್ಲಿಕ್ಕಂದ. ಇವಾಗ ಎಲ್ಲ ಇಟ್ಕೊಂಡಿದ್ದೇನಲ್ಲ ರೀ, 10ರಿಂದ 15 ನಿಮಿಷ ಸ್ಟೀಮ್ ಆಗಿಬಿಟ್ಟಿದ್ದೀನಿ ರೀ. ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದ್ದಾವಂತ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರಂತರೂ ತುಂಬ ಅಂದರೆ ತುಂಬ ಟೇಸ್ಟಾಗಿರ್ತಾವೆ ರೀ. ಇಲ್ಲಿವರೆಗೂ ಮೋದಕ ಯಾವ ರೀತಿ ಮಾಡೋದಂತ ನೋಡಿದ್ರಲ್ರಿ. ನಾ ಇವಾಗ ಗಣಪತಿ ಪೂಜೆ ಮಾಡಿಕೊಂಡು ನೋಡಿರಿ, ಪೂಜೆ ಮಾಡಿಕೊಂಡು ಎಲ್ಲ ಎಡೆ ಹಿಡಿದ್ವಿ. ವಿಡಿಯೋ ಎಲ್ಲರೂ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ. ಬಾಯ್ ಬಾಯ್ ರೀ.